ಎಲ್ಲರಿಗೂ ನಮಸ್ಕಾರ. ರಾಗಂ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸೆಲ್ನಲ್ಲಿ ಬ್ಲ್ಯಾಂಕ್ಸ್ ಅನ್ನು ಸುಲಭವಾಗಿ ಹೇಗೆ ಫಿಲ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಈಗ ನಿಮ್ಮ ಎಕ್ಸೆಲ್ ಫೈಲ್ನಲ್ಲಿ ಒಂದೇ ಮಾಹಿತಿನ ಮಲ್ಟಿಪಲ್ ಟೈಮ್ಸ್ ಹಾಕಬೇಕಾಗಿರುತ್ತೆ. ಆಗ ನೀವು ಪ್ರತಿ ಸೆಲ್ಗೆ ಹೋಗಿ ಕಾಪಿ ಮಾಡೋದಾಗಲಿ, ಪೇಸ್ಟ್ ಮಾಡೋದಾಗಲಿ, ಅಥವಾ ಡ್ರ್ಯಾಗ್ ಮಾಡೋದು ಅಥವಾ ಕಂಟ್ರೋಲ್ ಡಿ ಮಾಡೋ ಬದಲು ಕಂಪ್ಲೀಟ್ ಎಕ್ಸೆಲ್ ಫೈಲ್ನ ಒಂದೇ ಸಲ ಸೆಲೆಕ್ಟ್ ಮಾಡಿ ಅದರಲ್ಲಿರೋ ಬ್ಲ್ಯಾಂಕ್ಸ್ನ ಹೇಗೆ ಅಟ್ ಎ ಟೈಮ್ ಫಿಲ್ ಮಾಡೋದು ಅನ್ನೋದನ್ನು ಈಗ ತೋರಿಸ್ತೇನೆ. ಮೊದಲಿಗೆ ನಿಮ್ಮ ಎಕ್ಸೆಲ್ ಶೀಟ್ನಲ್ಲಿ ಇರೋ ಡೇಟಾನ ಸೆಲೆಕ್ಟ್ ಮಾಡೋಕ್ಕೆ ಕಂಟ್ರೋಲ್ ಎ ಪ್ರೆಸ್ ಮಾಡಿ. ನಂತರ F5 ಪ್ರೆಸ್ ಮಾಡಿದಾಗ ನಿಮಗೆ ಗೋ ಟು ಅನ್ನೋ ಒಂದು ಟ್ಯಾಬ್ ಪಾಪಪ್ ಆಗುತ್ತೆ. ಅದರಲ್ಲಿ ಸ್ಪೆಷಲ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ನಂತರ ಬ್ಲ್ಯಾಂಕ್ಸ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಓಕೆ ಪ್ರೆಸ್ ಮಾಡಿ. ಈಕ್ವಲ್ಸ್ ಟು ಟೈಪ್ ಮಾಡಿ ಅಪ್ ಆ್ಯರೋನ ಪ್ರೆಸ್ ಮಾಡಿ. ನಂತರ ಕಂಟ್ರೋಲ್ ಮತ್ತು ಎಂಟರನ್ನು ಪ್ರೆಸ್ ಮಾಡಿದಾಗ ನೀವು ನೋಡಬಹುದು ಎಲ್ಲ ಬ್ಲ್ಯಾಂಕ್ಸ್ ಆ ರೆಸ್ಪೆಕ್ಟಿವ್ ಡೇಟಾಯಿಂದ ಫಿಲ್ ಆಗಿರುತ್ತೆ. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.